ಇದು ನಾಗಮಂಗಲದ ಕಥೆಯಾದ್ರೆ ಮಂಗಳೂರಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗಿದೆ. ಕಿಡಿಗೇಡಿಗಳ ಆ ಒಂದು ಆಡಿಯೋದಿಂದಾಗಿ ಇಡೀ ಕರಾವಳಿ ನಿಗಿಯಾಗಿದೆ. ಕಡಲ ನಗರಿಯಲ್ಲಿ ಕೇಸರಿ ಕಹಳೆ ಇವತ್ತು ಮೊಳಗಿದೆ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ದೃಶ್ಯ 1 ಬಿಸಿ ರೋಡ್ನಲ್ಲಿ ವಿಎಚ್ಪಿಯಿಂದ ಕೇಸರಿ ಕಹಳೆ. ದೃಶ್ಯ 2 ಬ್ಯಾರಿಕೇಡ್ ಕಿತ್ತು ಹಿಂದೂ ಕಾರ್ಯಕರ್ತರ ಕಿಡಿ. ದೃಶ್ಯ 3 ಸವಾಲು ಸ್ವೀಕರಿಸಿ ಬಂದಿದ್ದೇವೆ ಎಂದು ವಿಎಚ್ಪಿ ಘೋಷಣೆ. ದೃಶ್ಯ 4 ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸ್ ಹರಸಾಹಸ. ದೃಶ್ಯ 5 ಈದ್ ಮಿಲಾದ್ ಮೆರವಣಿಗೆಗೆ ಸ್ಥಳ ಬದಲು. ಒಂದೊಂದು ದೃಶ್ಯದಲ್ಲೂ ಆಕ್ರೋಶ, ಕೇಸರಿ ನಾಯಕರ ರೋಷಾವೇಶ. ಕಡಲ ನಗರ ಮಂಗಳೂರಿನ ಬಂಟ್ವಾಳದ ಬಿಸಿ ರೋಡಿನ ಶ್ರೀ ರಕ್ತೇಶ್ವರಿ ದೇವಸ್ಥಾನ ಮುಂಭಾಗ ಹಿಂದೂ ಕಾರ್ಯಕರ್ತರ ದಂಡೆ ಸೇರಿತ್ತು. ಬಂಟ್ವಾಳದಲ್ಲಿ ಬಿಸಿ ಹೆಚ್ಚಿಸಿದ ಆಡಿಯೋ. ಬಂಟ್ವಾಳದಲ್ಲಿ ಈ ಆಕ್ರೋಶಕ್ಕೆ ಕಾರಣ ಅದೊಂದು ಆಡಿಯೋ. ನಾಗಮಂಗಲ ಗಲಭೆ ಬೆನ್ನಲ್ಲೇ ಕೆಲ ಹಿಂದೂ ಕಾರ್ಯಕರ್ತರು ಸವಾಲ್ ಹಾಕಿದ್ರು. ನಮ್ಮ ಏರಿಯಾದಲ್ಲಿ ಅದ್ ಹೇಗೆ ಮೆರವಣಿಗೆ ಹೋಗ್ತೀರಾ ಅಂತ ಸವಾಲ್ ಹಾಕಿದ್ರು. ಇದಕ್ಕೆ ಮುಸ್ಲಿಮರು ಬಿಸಿ ರೋಡ್ನಲ್ಲಿ ನಮ್ಮನ್ನ ತಡೆದು ನೋಡಿ ಅಂತ ಪ್ರತಿ ಸವಾಲ್ ಹಾಕಿದ್ರು. ಇದರಿಂದ ರೊಚ್ಚಿಗೆದ್ದ ವಿಎಚ್ಪಿ ಹಿಂದೂ ಕಾರ್ಯಕರ್ತರ ದಂಡಾಗಿ ಬಿಸಿ ರೋಡ್ಗೆ ಜಮಾಯಿಸಿದ್ರು. ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ರೌಡಿ ಶೀಟರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲ್ ಹಾಕಿದ್ದಾರೆ, ಹಿಂದೂ ಸಮಾಜಕ್ಕೆ ಸವಾಲ್ ಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು. ಇಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳುವಂತಿಲ್ಲ. ಬಜರಂಗ ದಳ ವಿಎಚ್ಪಿಯಿಂದ ಬಿಸಿ ರೋಡ್ ಚಲೋ ಕಾವೇರ್ತಿದ್ದಂತೆ ಕೆಲ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಮತ್ತೊಂದೆಡೆ ಈದ್ ಮಿಲಾದ್ ಮೆರವಣಿಗೆ ಸ್ಥಳ ಬದಲು ಮಾಡಿ ಕೈಕಂಬ ಮಸೀದಿ ಪಕ್ಕದಲ್ಲೇ ಮೆರವಣಿಗೆಗೆ ಸೂಚನೆ ನೀಡಲಾಯಿತು. ಬದಲಿಸಿದ ಮಾರ್ಗದಲ್ಲೂ ಕೆಲ ಹಿಂದೂ ಕಾರ್ಯಕರ್ತರು ಈದ್ ಮಿಲಾದ್ ಮೆರವಣಿಗೆ ತಡೆಯೋಕೆ ಯತ್ನಿಸಿದ್ರು. ಕೂಡಲೇ ಪೊಲೀಸರು ನೆರೆದಿದ್ದವರನ್ನ ಚದುರಿಸಿದ್ರು. ಮಂಡ್ಯದ ನಾಗಮಂಗಲ ಕಿಚ್ಚು ಇನ್ನೂ ಆರಿಲ್ಲ. ರಾಜ್ಯಾದ್ಯಂತ ಈ ಘಟನೆ ಹಿಂದೂ ಕಾರ್ಯಕರ್ತರನ್ನ ರೊಚ್ಚಿಗೇಳುವಂತೆ ಮಾಡಿದ್ದು, ಮತ್ತೊಂದು ನಾಗಮಂಗಲ ಘಟನೆ ಆಗದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇದು ನಾಗಮಂಗಲದ ಕಥೆಯಾದ್ರೆ ಮಂಗಳೂರಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗಿದೆ. ಕಿಡಿಗೇಡಿಗಳ ಆ ಒಂದು ಆಡಿಯೋದಿಂದಾಗಿ ಇಡೀ ಕರಾವಳಿ ನಿಗಿಯಾಗಿದೆ. ಕಡಲ ನಗರಿಯಲ್ಲಿ ಕೇಸರಿ ಕಹಳೆ ಇವತ್ತು ಮೊಳಗಿದೆ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ದೃಶ್ಯ 1 ಬಿಸಿ ರೋಡ್ನಲ್ಲಿ ವಿಎಚ್ಪಿಯಿಂದ ಕೇಸರಿ ಕಹಳೆ. ದೃಶ್ಯ 2 ಬ್ಯಾರಿಕೇಡ್ ಕಿತ್ತು ಹಿಂದೂ ಕಾರ್ಯಕರ್ತರ ಕಿಡಿ. ದೃಶ್ಯ 3 ಸವಾಲು ಸ್ವೀಕರಿಸಿ ಬಂದಿದ್ದೇವೆ ಎಂದು ವಿಎಚ್ಪಿ ಘೋಷಣೆ. ದೃಶ್ಯ 4 ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸ್ ಹರಸಾಹಸ. ದೃಶ್ಯ 5 ಈದ್ ಮಿಲಾದ್ ಮೆರವಣಿಗೆಗೆ ಸ್ಥಳ ಬದಲು. ಒಂದೊಂದು ದೃಶ್ಯದಲ್ಲೂ ಆಕ್ರೋಶ, ಕೇಸರಿ ನಾಯಕರ ರೋಷಾವೇಶ. ಕಡಲ ನಗರ ಮಂಗಳೂರಿನ ಬಂಟ್ವಾಳದ ಬಿಸಿ ರೋಡಿನ ಶ್ರೀ ರಕ್ತೇಶ್ವರಿ ದೇವಸ್ಥಾನ ಮುಂಭಾಗ ಹಿಂದೂ ಕಾರ್ಯಕರ್ತರ ದಂಡೆ ಸೇರಿತ್ತು.
ಬಂಟ್ವಾಳದಲ್ಲಿ ಬಿಸಿ ಹೆಚ್ಚಿಸಿದ ಆಡಿಯೋ. ಬಂಟ್ವಾಳದಲ್ಲಿ ಈ ಆಕ್ರೋಶಕ್ಕೆ ಕಾರಣ ಅದೊಂದು ಆಡಿಯೋ. ನಾಗಮಂಗಲ ಗಲಭೆ ಬೆನ್ನಲ್ಲೇ ಕೆಲ ಹಿಂದೂ ಕಾರ್ಯಕರ್ತರು ಸವಾಲ್ ಹಾಕಿದ್ರು. ನಮ್ಮ ಏರಿಯಾದಲ್ಲಿ ಅದ್ ಹೇಗೆ ಮೆರವಣಿಗೆ ಹೋಗ್ತೀರಾ ಅಂತ ಸವಾಲ್ ಹಾಕಿದ್ರು. ಇದಕ್ಕೆ ಮುಸ್ಲಿಮರು ಬಿಸಿ ರೋಡ್ನಲ್ಲಿ ನಮ್ಮನ್ನ ತಡೆದು ನೋಡಿ ಅಂತ ಪ್ರತಿ ಸವಾಲ್ ಹಾಕಿದ್ರು. ಇದರಿಂದ ರೊಚ್ಚಿಗೆದ್ದ ವಿಎಚ್ಪಿ ಹಿಂದೂ ಕಾರ್ಯಕರ್ತರ ದಂಡು ದಂಡಾಗಿ ಬಿಸಿ ರೋಡ್ಗೆ ಜಮಾಯಿಸಿದ್ರು. ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ರೌಡಿ ಶೀಟರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲ್ ಹಾಕಿದ್ದಾರೆ, ಹಿಂದೂ ಸಮಾಜಕ್ಕೆ ಸವಾಲ್ ಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು. ಇಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳುವಂತಿಲ್ಲ. ಬಜರಂಗದಳ ವಿಎಚ್ಪಿಯಿಂದ ಬಿಸಿ ರೋಡ್ ಚಲೋ ಕಾವೇರ್ತಿದ್ದಂತೆ ಕೆಲ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಮತ್ತೊಂದೆಡೆ ಈದ್ ಮಿಲಾದ್ ಮೆರವಣಿಗೆ ಸ್ಥಳ ಬದಲು ಮಾಡಿ ಕೈಕಂಬ ಮಸೀದಿ ಪಕ್ಕದಲ್ಲೇ ಮೆರವಣಿಗೆಗೆ ಸೂಚನೆ ನೀಡಲಾಯಿತು. ಬದಲಿಸಿದ ಮಾರ್ಗದಲ್ಲೂ ಕೆಲ ಹಿಂದೂ ಕಾರ್ಯಕರ್ತರು ಈದ್ ಮಿಲಾದ್ ಮೆರವಣಿಗೆ ತಡೆಯೋಕೆ ಯತ್ನಿಸಿದ್ರು. ಕೂಡಲೇ ಪೊಲೀಸರು ನೆರೆದಿದ್ದವರನ್ನ ಚದುರಿಸಿದ್ರು. ಮಂಡ್ಯದ ನಾಗಮಂಗಲ ಕಿಚ್ಚು ಇನ್ನೂ ಆರಿಲ್ಲ. ರಾಜ್ಯಾದ್ಯಂತ ಈ ಘಟನೆ ಹಿಂದೂ ಕಾರ್ಯಕರ್ತರನ್ನ ರೊಚ್ಚಿಗೇಳುವಂತೆ ಮಾಡಿದ್ದು, ಮತ್ತೊಂದು ನಾಗಮಂಗಲ ಘಟನೆ ಆಗದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇದು ನಾಗಮಂಗಲದ ಕಥೆ. ಆದರೆ ಮಂಗಳೂರಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗಿದೆ. ಕಿಡಿಗೇಡಿಗಳ ಆ ಒಂದು ಆಡಿಯೋದಿಂದಾಗಿ ಇಡೀ ಕರಾವಳಿ ನಿಗಿನಿಗಿಯಾಗಿದೆ. ಕಡಲ ನಗರಿಯಲ್ಲಿ ಕೇಸರಿ ಕಹಳೆ ಇವತ್ತು ಮೊಳಗಿದೆ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ದೃಶ್ಯ 1. ಬಿಸಿ ರೋಡ್ನಲ್ಲಿ ವಿಎಚ್ಪಿಯಿಂದ ಕೇಸರಿ ಕಹಳೆ. ದೃಶ್ಯ 2. ಬ್ಯಾರಿಕೇಡ್ ಕಿತ್ತು ಹಿಂದೂ ಕಾರ್ಯಕರ್ತರ ಕಿಡಿ. ದೃಶ್ಯ 3. ಸವಾಲು ಸ್ವೀಕರಿಸಿ ಬಂದಿದ್ದೇವೆ ಎಂದು ವಿಎಚ್ಪಿ ಘೋಷಣೆ. ದೃಶ್ಯ 4. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸ್ ಹರಸಾಹಸ. ದೃಶ್ಯ 5. ಈದ್ ಮಿಲಾದ್ ಮೆರವಣಿಗೆಗೆ ಸ್ಥಳ ಬದಲು. ಒಂದೊಂದು ದೃಶ್ಯದಲ್ಲೂ ಆಕ್ರೋಶ. ಕೇಸರಿ ನಾಯಕರ ರೋಷಾವೇಶ. ಕಡಲ ನಗರ ಮಂಗಳೂರಿನ ಬಂಟ್ವಾಳದ ಬಿಸಿ ರೋಡಿನ ಶ್ರೀ ರಕ್ತೇಶ್ವರಿ ದೇವಸ್ಥಾನ ಮುಂಭಾಗ ಹಿಂದೂ ಕಾರ್ಯಕರ್ತರ ದಂಡೇ ಸೇರಿತ್ತು. ಬಂಟ್ವಾಳದಲ್ಲಿ ಬಿಸಿ ಹೆಚ್ಚಿಸಿದ ಆಡಿಯೋ. ಬಂಟ್ವಾಳದಲ್ಲಿ ಈ ಆಕ್ರೋಶಕ್ಕೆ ಕಾರಣ ಅದೊಂದು ಆಡಿಯೋ. ನಾಗಮಂಗಲ ಗಲಭೆ ಬೆನ್ನಲ್ಲೇ ಕೆಲ ಹಿಂದೂ ಕಾರ್ಯಕರ್ತರು ಸವಾಲ್ ಹಾಕಿದ್ರು. ನಮ್ಮ ಏರಿಯಾದಲ್ಲಿ ಅದ್ ಹೇಗೆ ಮೆರವಣಿಗೆ ಹೋಗ್ತೀರಾ ಅಂತ ಸವಾಲ್ ಹಾಕಿದ್ರು. ಇದಕ್ಕೆ ಮುಸ್ಲಿಮರು ಬಿಸಿ ರೋಡ್ನಲ್ಲಿ ನಮ್ಮನ್ನ ತಡೆದು ನೋಡಿ ಅಂತ ಪ್ರತಿ ಸವಾಲ್ ಹಾಕಿದ್ರು. ಇದರಿಂದ ರೊಚ್ಚಿಗೆದ್ದ ವಿಎಚ್ಪಿ ಹಿಂದೂ ಕಾರ್ಯಕರ್ತರ ದಂಡು ದಂಡಾಗಿ ಬಿಸಿ ರೋಡ್ಗೆ ಜಮಾಯಿಸಿದ್ರು. ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ರೌಡಿ ಶೀಟರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲ್ ಹಾಕಿದ್ದಾರೆ, ಹಿಂದೂ ಸಮಾಜಕ್ಕೆ ಸವಾಲ್ ಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು. ಇಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳುವಂತಿಲ್ಲ. ಬಜರಂಗದಳ ವಿಎಚ್ಪಿಯಿಂದ ಬಿಸಿ ರೋಡ್ ಚಲೋ ಕಾವೇರ್ತಿದ್ದಂತೆ ಕೆಲ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಮತ್ತೊಂದೆಡೆ ಈದ್ ಮಿಲಾದ್ ಮೆರವಣಿಗೆ ಸ್ಥಳ ಬದಲು ಮಾಡಿ ಕೈಕಂಬ ಮಸೀದಿ ಪಕ್ಕದಲ್ಲೇ ಮೆರವಣಿಗೆಗೆ ಸೂಚನೆ ನೀಡಲಾಯಿತು. ಬದಲಿಸಿದ ಮಾರ್ಗದಲ್ಲೂ ಕೆಲ ಹಿಂದೂ ಕಾರ್ಯಕರ್ತರು ಈದ್ ಮಿಲಾದ್ ಮೆರವಣಿಗೆ ತಡೆಯೋಕೆ ಯತ್ನಿಸಿದ್ರು. ಕೂಡಲೇ ಪೊಲೀಸರು ನೆರೆದಿದ್ದವರನ್ನ ಚದುರಿಸಿದ್ರು. ಮಂಡ್ಯದ ನಾಗಮಂಗಲ ಕಿಚ್ಚು ಇನ್ನೂ ಆರಿಲ್ಲ. ರಾಜ್ಯಾದ್ಯಂತ ಈ ಘಟನೆ ಹಿಂದೂ ಕಾರ್ಯಕರ್ತರನ್ನ ರೊಚ್ಚಿಗೇಳುವಂತೆ ಮಾಡಿದ್ದು, ಮತ್ತೊಂದು ನಾಗಮಂಗಲ ಘಟನೆ ಆಗದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ.
ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.